Welcome back to my YouTube channel Learn with Ramya. Today I am teaching you grade 4th Hindi, the poem 3rd, Ghar Aur Sansar. So Ghar Aur Sansar, ಘರ್ ಅಂದರೆ ಗೊತ್ತಿದೆ. ಘರ್ ಅಂದರೆ ಏನು? ಮನೆ. ಸಂಸಾರ್ ಅಂದರೆ ಪ್ರಪಂಚ, ವರ್ಡ್ ಅಂತ ಅರ್ಥ. ಓಕೆ, ಸೊ ಲೆಟ್ಸ್ ರೀಡ್ ಫಸ್ಟ್ ಪ್ಯಾರಾಗ್ರಾಫ್. सबसे पहले मेरे घर का हंडे जैसा था आकार, तब मैं यही समझती थी बस इतना सा ही है ಸಂಸಾರ್. ಸೊ ಈ ಪೊಯಮ್ ಯಾರ ಬಗ್ಗೆ ಇದೆ ಅಂದರೆ, ಅಲ್ಲಿ ನಿಮಗೆ ಬರ್ಡ್ಸ್ ಕಾಣಿಸ್ತಿದೆ ನೋಡಿ, ಆ ಬರ್ಡ್ಸ್ಗಳ ಬಗ್ಗೆ ಈ ಪೊಯಮ್ ಇದೆ. ಓಕೆ, ಸೊ ಈ ಬರ್ಡ್ಸ್ಗಳು ಏನು ಹೇಳ್ತಿದೆ ಅಂದರೆ, ಸಬ್ಸೆ ಪೆಹಲೆ ಮೇರೆ ಘರ್ಕ ಅಂಡೆ ಜೈಸಾ ತಾ ಆಕಾರ. ಸೊ ಮೊದಲು ನನ್ನ ಗೂಡು ಹೇಗಿತ್ತಂದರೆ ಅಂಡೆ ಥರ, ಅಂದರೆ ಮೊಟ್ಟೆ ಥರ ಇರ್ತಿತ್ತು ನನ್ನ ಗೂಡು ಅಂತ. ಆಕಾರ ಅಂದರೆ ಶೇಪ್ ಅಂತ ಅರ್ಥ. ಓಕೆ, ತಬ್ ಮೇ ಯಹಿ ಸಮಜ್ತೀತಿ ಬಸ್ ಇತನಾ ಸಾ ಹಿ ಹೇ ಸಂಸಾರ್. ಸೊ ನನಗೆ ಹಂಗೆ ಏನು ಅನ್ನಿಸ್ತಿತ್ತು ಆವಾಗ ಅಂತಂದರೆ, ಇಷ್ಟೇ ಪ್ರಪಂಚ ಅಂದರೆ ಆ ಗೂಡು ಏನಿದೆ, ಆ ಗೂಡು ಅಷ್ಟೇ ಪ್ರಪಂಚ ಅನ್ನೋದು ಮಾತ್ರ ಆ ಬರ್ಡ್ಗೆ ಗೊತ್ತಿರ್ತಿತ್ತು. ಅದು ಬಿಟ್ಟು ಬೇರೆ ಏನೂ ಗೊತ್ತಿರ್ತಿರ್ಲಿಲ್ಲ ಅಂತ ಹೇಳ್ತಾರೆ. ನೆಕ್ಸ್ಟ್ ಸೆಕೆಂಡ್ पैराग्राफ. फिर मेरा घर बना घोंसला, सूखे तिनकों से तैयार, तब मैं यही समझती थी बस इतना सा ही है संसार. फिर मेरा घर बना घोंसला. ಸೊ ನೆಕ್ಸ್ಟು ನನ್ನ ಘರ್ ಏನಾಯಿತು? ಘೋಸ್ಲಾ ಅಂತ ಅಂದರೆ ಏನದು? ಗುಬ್ಬಚ್ಚಿದು ಗೂಡು ಏನಿರುತ್ತೆ ಅದನ್ನು ನಾವು ಘೋಸ್ಲಾ, ನೆಸ್ಟ್, ಅದನ್ನು ಘೋಸ್ಲಾ ಅಂತ ಕರಿತೀವಿ. ಸೊ ಸುಕ್ಕೆ ತಿನ್ಕೊಂಡ್ಸೆ ತಯಾರು. ಸೊ ಅದನ್ನು ಏನರಿಂದ ಮಾಡ್ತಾರೆ, ಏನರಿಂದ ಕಟ್ಕೊಳುತ್ತೆ ಅಂದರೆ, ಒಣಗಿರುವಂಥ ಕಡ್ಡಿಗಳನ್ನ ತಂದು ಅದೇ ಏನು ಮಾಡುತ್ತೆ, ಅದ್ರದ್ದು ನೆಸ್ಟನ್ನ ಬಿಲ್ಡ್ ಮಾಡ್ಕೊಳತ್ತಾ ಹೋಗುತ್ತೆ. ಸೊ ಆವಾಗ ಅದಕ್ಕೆ ಅನ್ನಿಸ್ತು, ಸೊ ಪ್ರಪಂಚ ಎಷ್ಟಿದೆ ಅಂತ ಅಂದರೆ, ನನ್ನ ನೆಸ್ಟ್ ಎಷ್ಟಿದೆಯೋ ಅಷ್ಟು ಪ್ರಪಂಚ ಇದೆ. ನನಗೆ ಅದಕ್ಕಷ್ಟೇ ಗೊತ್ತಿದ್ದು, ಆ ಪ್ರಪಂಚ ಅಂದ್ರೇ ಆ ನೆಸ್ಟ್ ಒಳಗಡೆ ಇರುವಂಥ ಜಾಗ ಅಥವಾ ಅಷ್ಟೇ ಇರೋದು ಅಂತ ಅನ್ನಿಸ್ತಿತ್ತು. ಸೊ ಥರ್ಡ್ पैराग्राफ. आखिर जब मैं आसमान में उड़ी दूर तक पंख पसार, तभी समझ में मेरी आया बहुत बड़ा है यह संसार. ಸೊ ಆಖಿರ್ ಜಬ್ ಮೇ ಆಸ್ಮಾನ್ ಮೇ ಉಡಿ ದೂರ್ ತಕ್ ಪಂಖ್ ಪಸಾರ್. ಸೊ ನಾನು ಯಾವಾಗ ಆಸ್ಮಾನಲ್ಲಿ ಹಾರಾಡೋಕ್ಕೆ ಶುರು ಮಾಡಿದೆ, ಸೊ ಹಾರಾಡೋಕ್ಕೆ ಶುರು ಮಾಡಿದ ಮೇಲೆ ನನಗೆ ಗೊತ್ತಾಯಿತು, ತಬಿ ಸಮಜ್ ಮೇ ಮೇರಿ ಆಯಾ ಬಹುತ್ ಬಡಾ ಹೈ ಯಾ ಸಂಸಾರ್. ಸೊ ಆವಾಗ ನನಗೆ ಗೊತ್ತಾಗಿದ್ದು ಏನಂದರೆ, ಈ ಪ್ರಪಂಚ ತುಂಬ ದೊಡ್ಡದಿದೆ. ಆಕಾಶ ಎಷ್ಟು ದೊಡ್ಡದಿರುತ್ತೋ, ಹಗಲವಾಗಿರುತ್ತೋ, ವಿಶಾಲವಾಗಿರುತ್ತೋ ಅಷ್ಟು ದೊಡ್ಡದಿದೆ ಅನ್ನೋದು ಗೊತ್ತಾಯ್ತು. ಅಂದರೆ ಫಸ್ಟ್ ಪ್ಯಾರಾಗ್ರಾಫಲ್ಲಿ ಅದು ಇನ್ನೂ ಚಿಕ್ಕ ಮರಿಯಾಗಿರುತ್ತೆ. ಸೊ ಆವಾಗ ಅದಕ್ಕೆ ಅನಿಸೋದು, ಇದು ಚಿಕ್ಕ ಗೂಡು ಇದೇನಿದೆ ಇದು ನನ್ನ ವರ್ಡ್ ಅಂತ. ಅದಾದಮೇಲೆ ನೆಕ್ಸ್ಟ್ ಲೆವೆಲಲ್ಲಿ ಬಂದಾಗ ಅದಕ್ಕೊಂದು ನೆಸ್ಟ್ ಬಿಲ್ಡ್ ಆಗಿರುತ್ತೆ. ಸೊ ಆ ನೆಸ್ಟು ಅದ್ರದ್ದು ಪ್ರಪಂಚ ಅಂತ ಅನಿಸುತ್ತೆ. ಬಟ್ ಯಾವಾಗ ಅದು ದೊಡ್ಡದಾಗ್ತಾ ಹೋಗುತ್ತೆ, ಆಕಾಶದಲ್ಲಿ ಹಾರಾಡೋಕ್ಕೆ ಶುರು ಮಾಡುತ್ತೆ, ಆವಾಗ ಪ್ರಪಂಚ ಅನ್ನೋದು ತುಂಬ ದೊಡ್ಡದಿದೆ ಅನ್ನೋದು ಗೊತ್ತಾಗುತ್ತೆ. ಓಕೆ, ಟು ಸಬ್ಸ್ಕ್ರೈಬ್ ಮೈ ಚಾನಲ್ ಆ್ಯಂಡ್ share my videos and like my videos. Thank you.